ಹಾಯ್, ಎಲ್ರಿಗೂ ಮತ್ತೊಮ್ಮೆ ಯಶೋದಾಸ್ ಕಿಚನ್ ವತಿಯಿಂದ ಆತ್ಮೀಯವಾದ ಸ್ವಾಗತ. ಏನಪ್ಪ ಇವತ್ತು ಫ್ಲವರ್ಸು, ಪಾಟು, ಪೇಂಟೆಡ್ ಪಾಟ್ ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತನಾ? ಏನಿಲ್ಲ, ನಮ್ಮಲ್ಲಿ ಇವತ್ತು ಒಂದು ಸ್ಮಾಲ್ ರಿಟೈರ್ಮೆಂಟ್ ಇವೆಂಟ್ ಇದೆ. ಸೊ ಈ ಈವೆಂಟ್ಗೆ ಏನು ಸ್ಪೆಷಲ್ ಅಂದರೆ, ದಾವಣಗೆರೆಯಲ್ಲಿ ಮಾಡೋ ಅಂಥ 15 ವರ್ಷಗಳ ಕಾಲ ಮಾಡ್ಕೊಂಡು ಬಂದಿರೋ ಮಸಾಲೆ ಬೆಣ್ಣೆ ದೋಸೆ ಮಾಡುವವ್ರನ್ನ ಇವತ್ತು ಕರೆಸ್ತಾ ಇದ್ದೀವಿ. ಸೊ ಆ ಅಥೆಂಟಿಕ್ ಬೆಣ್ಣೆ ದೋಸೆ ಅಂದರೆ ಆ ಕ್ರಿಸ್ಪಿ ಮಸಾಲೆ ದೋಸೆ ಮೇಲೆ ಇಷ್ಟಿಷ್ಟು ಬೆಣ್ಣೆ ಹಾಕ್ತಾರೆ. ಆ ಬೆಣ್ಣೆ ದೋಸೆ ಸ್ವಾದ ಹೇಗಿರುತ್ತೆ ನೋಡೋಣ. ತಿಂದವರ ಒಪಿನಿಯನ್ಸ್ ಕೂಡ ಕೇಳೋಣ. ಹಾಗೆ ನಿಮಗೂ ಏನಾದರೂ ನಿಮ್ಮದೇ ಫಂಕ್ಷನ್ಗೆ ಇವರು ಬೆಣ್ಣೆ ದೋಸೆ ಬಂದು ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ನೋಡಿ. ಹಾಗೆಯೇ ಅದ್ರ ಜೊತೆ ಮಿರ್ಚಿ, ಮಂಡಕ್ಕಿ, ಮೆಣಸಿನ್ಕಾಯಿ, ಮಂಡಕ್ಕಿ ಒಗ್ಗರಣೆ ಇದೆಲ್ಲಾನು ಮಾಡಿದ್ದಾರೆ. ಸೊ ಅದೆಲ್ಲರೂ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ನನಗಂತೂ ಬಾಯಲ್ಲಿ ಸಿಕ್ಕಾಪಟ್ಟೆ ನೀರು ಉರ್ತಾ ಇದೆ. ಬನ್ನಿ ಈ ಸ್ಮಾಲ್ ಇವೆಂಟ್ ನಮ್ಮನೇಲಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಆ್ಯಂಡ್ ಐ ವುಡ್ ಲೈಕ್ ಟು ಅಪ್ರಿಷಿಯೇಟ್ ದೇರ್ ಎಫರ್ಟ್, ಬಿಕಾಸ್ ಅಲ್ಲಿಂದ ಇಲ್ಲಿ ತನಕ ಬಂದು ನಮಗೋಸ್ಕರ ಬೆಣ್ಣೆ ದೋಸೆ ಮಾಡಿಕೊಟ್ಟು ಹೋಗಿದ್ದಾರೆ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಫಂಕ್ಷನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ವೀರಭದ್ರೇಶ್ವರ ಬೆಣ್ಣೆ ದೋಸೆಗೆ ಎಲ್ಲರಿಗೂ ಸ್ವಾಗತ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ. ಬೆಣ್ಣೆ ದೋಸೆ ಸೂಪರ್ ಆಗಿದೆ. ಹೌದಾ? ಥ್ಯಾಂಕ್ ಯು ಅಂಕಲ್. ನಿಮ್ಮದು ಚೆನ್ನಾಗಿದೆ, ಥ್ಯಾಂಕ್ ಯು ಅಂತೇಳಿ ಕನ್ನಡದಲ್ಲಿ ಹೇಳೋದು. ಹಾಂ, ಬೆಣ್ಣೆ ದೋಸೆ ದಾವಣಗೆರೆಯಲ್ಲೇ ತಂದು ರುಚಿ ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಕಾರ್ಯಕ್ರಮ ಹೇಗಿತ್ತು? ಸೂಪರ್. ಅಷ್ಟೇ, ವಾಯ್ಸ್ ಇಲ್ಲ. ಊಟ ಸೂಪರ್. ಓ, ಥ್ಯಾಂಕ್ ಯು. ನೀವು? ಎಲ್ಲದು ತುಂಬ ಚೆನ್ನಾಗಿ. ಅತ್ತೆ ನಿಮ್ಗೆ? ಎಲ್ಲ ಸೂಪರ್. ಬೆಣ್ಣೆ ದೋಸೆ, ಮೆಣಸಿಕಾಯಿ, ನಿಮ್ಮ ಅಮ್ಮನ ಮಾತು. ಅಮ್ಮನ ಮಾತು. ಥ್ಯಾಂಕ್ ಯು. ಹೇಗಿದೆ? ಮಂಡಕ್ಕಿ ಸೂಪರ್ ಆಗಿದೆ. ಹೌದಾ? ದಾವಣಗೆರೆ ಮಂಡಕ್ಕಿ ಅಂತ ಮಿನಿಮಮ್ ನರ್ಗೀಸ್ ಇಲ್ಲೇನು ಇದೆ. ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯಿತು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ. ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ.